ನಡೆಯಲಿರುವ SSLC ಎಕ್ಸಾಮ್ ಪೂರ್ವ ಸಿದ್ಧತೆ ಕುರಿತು ಮಾಹಿತಿಯನ್ನು ತಮ್ಮೆಲ್ಲರ ಜೊತೆ ಹಂಚಿಕೊಳ್ಳಲು ಬಯಸುತ್ತೇನೆ. ಜಿಲ್ಲೆಯಲ್ಲಿ ಮಾರ್ಚ್ 21, 24, 26, 29, ಏಪ್ರಿಲ್ 2 ಮತ್ತು ಏಪ್ರಿಲ್ 4 ತಾರೀಖುಗಳಲ್ಲಿ ಒಟ್ಟು 62 ಸೆಂಟರ್ಸ್, ಯಾದಗಿರಿಯಲ್ಲಿ 22, ಶಾಪುರ್ನಲ್ಲಿ 21 ಮತ್ತು ಸುರಪುರ್ನಲ್ಲಿ 19 ಸೆಂಟರ್ಗಳಲ್ಲಿ SSLC ಪರೀಕ್ಷೆ ನಡೆಯಲಿದೆ. ಒಟ್ಟಾರೆ ಜಿಲ್ಲೆಯಲ್ಲಿ 18,017 ಜನ ಮಕ್ಕಳು SSLC ಎಕ್ಸಾಮ್ಗೆ ನೋಂದಣಿ ಮಾಡಿಕೊಂಡಿರ್ತಾರೆ. ಇದರಲ್ಲಿ ಜನರಲಿ ರೆಗ್ಯುಲರ್ ಮತ್ತು ಪ್ರೈವೇಟ್, ಅದರ ಜೊತೆಗೆ ರೆಗ್ಯುಲರ್ ರಿಪೀಟರ್ಸ್, ಪ್ರೈವೇಟ್ ರಿಪೀಟರ್ಸ್ ಇಷ್ಟು ಒಟ್ಟು ಸೇರಿಸಿ 18,000. ಆದರೆ ಗೌರ್ಮೆಂಟ್ ಏಡೆಡ್ನಲ್ಲಿರ್ತಕ್ಕಂಥ ಮಕ್ಕಳು 15,883 ಜನ ವಿದ್ಯಾರ್ಥಿಗಳು. ಸೊ ಈ SSLC ಎಕ್ಸಾಮ್ ಕುರಿತಾಗಿ ಈಗಾಗಲೇ 62 ಸೆಂಟರ್ಗಳಲ್ಲಿ ಕಳೆದ ವರ್ಷ ಯಾವ ರೀತಿಯಲ್ಲಿ ವೆಬ್ ಕಾಸ್ಟಿಂಗ್ ಮಾಡಲಾಗಿದೆ, ಈ ವರ್ಷನೂ ಸಹ ನಾವು ಎಲ್ಲ 62 ಸೆಂಟರ್ನಲ್ಲಿ CCTVಯನ್ನು ಅಳವಡಿಸಿದ್ದೀವಿ. ಮತ್ತು ಇಲ್ಲಿವರೆಗೂ SSLCಗೆ ಸಂಬಂಧಿಸಿ 10ನೇ ತರಗತಿ ಮಕ್ಕಳಿಗೆ ಏನು ನಾವು ಪರೀಕ್ಷೆಗಳನ್ನು ನಡೆಸಿದ್ದೀವಿ ಅವುಗಳನ್ನು ಸಹ ನಾವು CCTV ಅದರಲ್ಲಿದೆ, ಕಣ್ಗಾವಲಲ್ಲಿದೆ ನಾವು ಎಕ್ಸಾಮ್ಗಳನ್ನು ನಡೆಸಿದ್ದೀವಿ. ಮತ್ತು ಇದಕ್ಕೆ ಸಂಬಂಧಿಸಿ 17 ಮಾರ್ಚ್ರಂದು ಜಿಲ್ಲೆಯಲ್ಲಿ 62 ಸೆಂಟರ್ಗಳಲ್ಲಿಯೂ ಸಹ ನಾವು ಡ್ರೈವ್ ಅನ್ನು ಕೈಗೊಂಡಿದ್ದೀವಿ. ಸೊ 62 ಸೆಂಟರ್ಗಳ ಮುಖ್ಯ ಅಧೀಕ್ಷಕರ ಜೊತೆಗೆ ನಾವು CEO ಅವರು, SP ಅವರು ಈಗಾಗಲೇ ಒಂದು ಪೂರ್ವಭಾವಿ ಸಭೆಯನ್ನು ನಡೆಸಿ ಮಾರ್ಗಸೂಚಿ ಅನ್ವಯ ಎಕ್ಸಾಮ್ ಅನ್ನು ಸುಸೂತ್ರವಾಗಿ ನಡೆಸಲು ನಾವು ನಿರ್ದೇಶನಗಳನ್ನು ನೀಡಿದ್ದೀವಿ. ಅದರ ಜೊತೆಗೆ ಎಲ್ಲ ಎಕ್ಸಾಮ್ ಸೆಂಟರ್ಗಳಲ್ಲಿಯೂ ಸಹ ಈಗಾಗಲೇ ನಾವು ಸೂಕ್ಷ್ಮ, ಅತಿ ಸೂಕ್ಷ್ಮ ಸೆಂಟರ್ಗಳನ್ನು ಐಡೆಂಟಿಫೈ ಮಾಡಿಕೊಂಡು ಹೆಚ್ಚಿನ ಪೊಲೀಸ್ ಬಂದೋಬಸ್ತಿಗೆ ಸಹ ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ಪ್ರತಿಯೊಂದು ಸೆಂಟರ್ಗಳಲ್ಲಿನೂ ಮೂಲಭೂತ ಸೌಕರ್ಯಗಳನ್ನು ಪುನಃ ನಾವು ಪರಿಶೀಲನೆ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಾವು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಜಿಲ್ಲೆಯಲ್ಲಿ ತಾಪಮಾನ ಹೆಚ್ಚು ಪ್ರಮಾಣದಲ್ಲಿ ನಮೂದಾಗಿರುತ್ತೆ ಹಿನ್ನೆಲೆಯಲ್ಲಿಯೂ ಸಹ ನಾವು ಎಲ್ಲ ಸೆಂಟರ್ಗಳಲ್ಲಿ ಈ ಬಿಸಿಗಾಳಿಗೆ ಪರಿಣಾಮಕ್ಕೆ ಒಳಗಾಗಬಾರ್ದಂತ ನಮ್ಮ ಆರೋಗ್ಯ ಇಲಾಖೆಯಿಂದ ಎಲ್ಲ ಸೆಂಟರ್ಗಳಲ್ಲಿ ಒಂದು ಹೆಲ್ತ್ ಡೆಸ್ಕ್ ಅನ್ನು ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ORS ಅನ್ನು ಸಹ ನಾವು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೀವಿ. ಇದು ಅಲ್ಲದೆ ಜನರಲ್ ಆಗಿ ನಾವು ಪ್ರತಿ ಎಕ್ಸಾಮ್ನಲ್ಲಿಯೂ ಸಹ ಮೆಜೆಸ್ಟರ್ ಆರ್ಡರ್ಸ್ ಅನ್ನು ನಾವು ಇಶ್ಯೂ ಮಾಡ್ತೀವಿ. ಸೊ ಎಕ್ಸಾಮ್ ಸೆಂಟರ್ ಸುತ್ತಮುತ್ತಲ 200 ಮೀಟರ್ವರೆಗೆ ಯಾವುದೇ ಜೆರಾಕ್ಸ್ ಅಂಗಡಿಗಳು ತೆರದೇ ಇರುವಂತಕ್ಕಾಗಿ ಈಗಾಗಲೇ ಆರ್ಡರ್ ಅನ್ನು ನಾವು ಇಶ್ಯೂ ಮಾಡಿದ್ದೀವಿ. ಜೊತೆಗೆ ಎಕ್ಸಾಮ್ ಸೆಂಟರಲ್ಲಿ ಎಕ್ಸಾಮ್ ಡ್ಯೂರೇಷನ್ ಪೂರ್ತಿ ನಾವು CCTV ಫಂಕ್ಷನಲ್ ಆಗಿರುವ ಕುರಿತಾಗಿ ವಿದ್ಯುತ್ ಅಂತರಾಯ ಇರದೇ ಅಂತ ರೀತಿಯಲ್ಲಿ ನಿರ್ವಹಣೆ ಮಾಡಲು ಜೆಸ್ಕಾಂ ಇಲಾಖೆ ಅಧಿಕಾರಿಗಳಿಗೂ ಸಹ ಸೂಕ್ತ ನಿರ್ದೇಶನವನ್ನು ನೀಡಿದ್ದೀವಿ. ಅದು ಅಲ್ಲದೆ ಆ ದಿನಾಂಕಗಳಲ್ಲಿ ಅವರು ಯಾವುದೇ ರೀತಿಯ ಮೇಂಟೆನೆನ್ಸ್ ಕೆಲಸವನ್ನು ಸಹ ತಗೊಳ್ಳಬಾರದು ಅಂತ ಕಟ್ಟುನಿಟ್ಟಿನಾಗಿ ನಾವು ನಿರ್ದೇಶನವನ್ನು ನೀಡಿದ್ದೀವಿ. ಮತ್ತು ಎಲ್ಲ ಸೆಂಟರ್ಗಳಲ್ಲಿಯೂ ಸಹ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಹ ಮಾಡಿಕೊಳ್ಳಲಾಗಿದೆ. ಸೊ ಒಟ್ಟಾರೆ ಈ ವರ್ಷ SSLC ಎಕ್ಸಾಮ್ಗಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನು ಜಿಲ್ಲಾಡಳಿತದಿಂದ ಕೈಗೊಂಡಿದ್ದೀವಿ. ಮತ್ತು SSLC ಎಕ್ಸಾಮ್ ಬರೆಯುವ ಮಕ್ಕಳಿಗೆಲ್ಲರಿಗೂ ಸಹ ಈ ವರ್ಷ ನಾವು ಫಲಿತಾಂಶ ಸುಧಾರಣೆಗಾಗಿ ಇಲಾಖೆ ವತಿಯಿಂದ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯಿತಿ ವತಿಯಿಂದ ಸುಮಾರು ನಾವು ಕ್ರಮಗಳನ್ನು ಕೈಗೊಂಡಿದ್ದೀವಿ. ತಮ್ಮೆಲ್ಲರ ಮಾಹಿತಿಗಾಗಿ ನಾವು ಏನು ಕ್ರಮಗಳನ್ನು ಕೈಗೊಂಡಿದ್ದೀವಿ, ಸದ್ಯ ನಮ್ಮ ಜಿಲ್ಲೆಯಲ್ಲಿ SSLC ಮಕ್ಕಳ ಸ್ಥಿತಿ ಯಾವ ರೀತಿಯಲ್ಲಿ ಇರುವುದನ್ನು ಮಾಹಿತಿಯನ್ನು ಸಹ ತಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಇಷ್ಟಪಡುತ್ತೇನೆ. ತಮ್ಮೆಲ್ಲರಿಗೂ ಗೊತ್ತಿದೆ ಅಂತ 23-24ನೇ ಸಾಲಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ SSLC ಪರೀಕ್ಷೆಯ ಫಲಿತಾಂಶ ಒಟ್ಟು 54.53% ಮಾತ್ರ ಇತ್ತು. ಸೊ ರಾಜ್ಯದಲ್ಲಿ ಕೊನೆ ಹಂತದಲ್ಲಿ ಇತ್ತು. ಸೊ ಅದನ್ನು ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ನಮಗಿರುವಂತಹ ಚಾಲೆಂಜಸ್ ಏನಿದ್ದಾವಂತ ಅದರ ಮೇಲೆ ನಾವು ಫಸ್ಟ್ ನಾವು ಐಡೆಂಟಿಫೈ ಮಾಡಿ ಕ್ರಮವನ್ನು ಕೈಗೊಂಡಿದ್ದೀವಿ. ಮುಖ್ಯವಾಗಿ ಜಿಲ್ಲೆಯಲ್ಲಿ ಡ್ರಾಪ್ಔಟ್ ಮಕ್ಕಳಿಗಿರಬಹುದು ಅಥವಾ ಸತತವಾಗಿ ಗೈರ್ಹಾಜರಾಗಿರುವಂತಹ ಮಕ್ಕಳುಗಳಿಗೆ ನಾವು ವಿಶೇಷವಾಗಿ ನಮ್ಮ ಶಿಕ್ಷಕರೆಲ್ಲರೂ ಸಹ ಅವ್ರ ಮನೆ ಭೇಟಿ ನೀಡಿ ಮನೆ ಒಲಿಸಿ ಸ್ಕೂಲಿಗೆ ತರುವಂಥ ಪ್ರಯತ್ನವನ್ನು ಇಡೀ ವರ್ಷ ನಾವು ಸತತವಾಗಿ ಮಾಡ್ತಾ ಬಂದಿದ್ದೀವಿ. ಅದರ ಜೊತೆಗೆ ನಮ್ಮ ಇಲಾಖೆಯಲ್ಲಿ ಸುಮಾರು ಪ್ರೌಢಶಾಲೆಗಳಲ್ಲಿ 1548 ಏನು ಪೋಸ್ಟ್ ಮಂಜೂರಾತಿ ಹುದ್ದೆಗಳಿದ್ದಾವೆ. ಅದರಲ್ಲಿ 826 ಮಾತ್ರ ಭರ್ತಿ ಆಗಿರುತ್ತೆ. ಉಳಿದ ಖಾಲಿ ಪೋಸ್ಟ್ಗಳಿಗೆ ನಾವು ಗೆಸ್ಟ್ ಟೀಚರ್ಸು, ಅದರ ಜೊತೆಗೆ ನಮ್ಮ ಜಿಲ್ಲಾ ಪಂಚಾಯತ್ ವತಿಯಿಂದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಎಲ್ಲ ಗ್ರಾಜ್ಯುಯೇಟೆಡ್ ಪ್ರೈಮರಿ ಟೀಚರ್ಸ್ ಸಹ ಹತ್ತಿರವಿರುವಂತಹ ಪ್ರೌಢಶಾಲೆಗಳಿಗೆ ನಿಯೋಜನೆಯನ್ನು ಮಾಡಿಕೊಂಡು ಆ ನಿಟ್ಟಿನಲ್ಲಿ ನಾವು ಇದ್ದಂತಹ ಪರಿಸ್ಥಿತಿಯಲ್ಲಿ ನಾವು ಟೀಚರ್ಸ್ ಅನ್ನು ನಾವು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಇದು ಅಲ್ಲದೆ ಶಿಕ್ಷಣ ಇಲಾಖೆ ವತಿಯಿಂದ ನಾವು SSLC ಫಲಿತಾಂಶ ಸುಧಾರಣೆಗಾಗಿ ಕೈಗೊಂಡಿರುವ ಕ್ರಮಗಳೇನೆಂದರೆ, ಪ್ರತಿದಿನ ಶಾಲೆಯಲ್ಲಿ ಬೆಳಿಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಸ್ಪೆಷಲ್ ಕ್ಲಾಸಸ್ ಅನ್ನು ನಾವು ಕಂಡಕ್ಟ್ ಮಾಡಿದ್ದೀವಿ.
ಮತ್ತು ನಿಧಾನಗತಿಯಲ್ಲಿ ಕಲಿಕೆ ಇರುವಂತಹ ಮಕ್ಕಳನ್ನು ಗುರುತಿಸಿ ಅವರಿಗೆ ಚೆನ್ನಾಗಿ ಓದ್ತಿರುವ ಮಕ್ಕಳ ಜೊತೆಗೆ ಬಡ್ಡಿ ಪೇರಿಂಗ್ ಮಾಡುವಂಥದ್ದು, ಗುಂಪಿನಲ್ಲಿ ಓದುವಂತಹ ಚಟುವಟಿಕೆಗಳನ್ನು ಮಾಡ್ಕೊಂಡಿದ್ದೀವಿ. ಇದು ಅಲ್ಲದೆ ಮಕ್ಕಳಿಗೆ ವೇಕಪ್ ಕಾಲ್ ಅನ್ನು ಮಾಡೋದು. ಪ್ರತಿದಿನ ನಾವು ಶಾಲೆಯಲ್ಲಿ ಏನು ಮಾಡ್ತಿರ್ತೀವಿ ಅದೇ ರೀತಿಯಲ್ಲಿ ಮನೆಯಲ್ಲಿಯೂ ಸಹ ಅವರು ಕ್ರಮಗಳನ್ನು ಕೈಗೊಳ್ಳಕ್ಕೆ ವೇಕಪ್ ಕಾಲ್ ಅನ್ನು ಮಾಡುವುದು. ಇದು ಅಲ್ಲದೆ ವೀಕೆಂಡ್ ಸಮಯದಲ್ಲಿ ಸ್ಪೆಷಲ್ ಕ್ಲಾಸಸ್ ಮತ್ತು ಗ್ರಾಮೀಣ ಭಾಗದಲ್ಲಿ ಮಕ್ಕಳಿಗೆ ಓದಕ್ಕೆ ಅನುವು ಆಗುವಂತ ರೀತಿಯಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಲೈಬ್ರರಿಗಳನ್ನು ಸಂಜೆ ಸಮಯದಲ್ಲಿ ತೆರೆದಿರುವಂತಹನು ಸಹ ನಾವು ಕ್ರಮವನ್ನು ಮಾಡಿಕೊಂಡಿದ್ದೀವಿ. ಮತ್ತು ಪ್ರತಿ ಎಕ್ಸಾಮ್ನು ಸಹ ನಾವು CCTV ಕಣ್ಗಾವಲಲ್ಲಿ ಕಂಡಕ್ಟ್ ಮಾಡಿಬಿಟ್ಟು ಅದರಲ್ಲಿ ಮಕ್ಕಳಿಗೆ ಇರ್ತಕ್ಕಂಥ ಭಯವನ್ನು ಸಹ ನಾವು ತೆಗೆದುಹಾಕುವಂಥ ಕ್ರಮಗಳನ್ನು ಮಾಡಿದ್ದೀವಿ. ಇದು ಅಲ್ಲದೆ ಜಿಲ್ಲಾಡಳಿತದಿಂದ ನಾವು ಪ್ರತಿಯೊಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಎರಡೆರಡು ಶಾಲೆಗಳನ್ನು ಸಹ ವಿಸಿಟ್ ಮಾಡಿ ಮಕ್ಕಳದು ಯಾವ ರೀತಿಯಲ್ಲಿ ಪ್ರಿಪರೇಷನ್ ಇದೆ ಮತ್ತೆ ನಮ್ಮ ಶಿಕ್ಷಣ ಇಲಾಖೆಯವರು ಕೈಗೊಂಡಿರುವಂತಹ ಕ್ರಮಗಳ ಕುರಿತು ಫೀಡ್ಬ್ಯಾಕ್ ಅನ್ನು ನಾವು ತಗೊಳ್ತಾ ಬಂದಿದ್ದೀವಿ. ಸೊ ಪ್ರತಿನಿತ್ಯ ವಾರದಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ವಿಸಿಟ್ ಮಾಡಿ ವಾಟ್ಸಪ್ ಗ್ರೂಪ್ ಮುಖಾಂತರ ಫೀಡ್ಬ್ಯಾಕ್ ಅನ್ನು ನೀಡಿದ್ದಾರೆ. ಆ ಫೀಡ್ಬ್ಯಾಕ್ ಅಂದ್ರೆ ನಾವು ಮತ್ತಷ್ಟು ಇನ್ನು ನಮ್ಮಲ್ಲಿ ಎಲ್ಲೆಲ್ಲಿ ನ್ಯೂನತೆಗಳಿದಾವೆ ಅದು ಸರಿಪಡಿಸುವಂತ ಕ್ರಮ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇದು ಅಲ್ಲದೆ ನಮಗೆ ಅತಿ ಹೆಚ್ಚು ಫೋಕಸ್ ಇರಬೇಕಾಗಿರ್ತಕ್ಕಂತಹ ಸುರ್ಪುರ, ಹುಣಸಿ, ಕೆಂಬಾವಿ ಮತ್ತು ಗುಲ್ಮಿಟ್ಕಲ್ ತಾಲೂಕಿಗೆ ಸ್ಪೆಷಲ್ ಆಗಿ ನಾವು ನೋಡಲ್ ಆಫೀಸರ್, ತಾಲೂಕವರ ನೋಡಲ್ ಆಫೀಸರ್ ನೇಮಕ ಮಾಡಿದ್ದೀವಿ. ಅವರನ್ನು ಸಹ ಮಕ್ಕಳಿಗೆ ಸ್ಪೆಷಲ್ ಕ್ಲಾಸಸ್ ತೆಗೆದುಕೊಂಡಂತಹ ಕ್ರಮವನ್ನು ಸಹ ನಾವು ಕೈಗೊಂಡಿದ್ದೀವಿ. ಮತ್ತು ಇತ್ತೀಚೆಗೆ ನಾವು ನಮ್ಮ ಶಿಕ್ಷಣ ಇಲಾಖೆಯಿಂದ ಅಭಿಯಾನವನ್ನು ಮಾಡಿದ್ದೀವಿ. ಸೊ 80 ದಿನಗಳಲ್ಲಿ 40 ಮಾರ್ಕ್ಸ್ ಅನ್ನು ತೆಗೆಯುವುದು, 80 ದಿನಗಳಲ್ಲಿ 80 ಮಾರ್ಕ್ಸ್ ತೆಗೆಯುವಂಥದ್ದು. ಅದಕ್ಕಾಗಿ ನಾವು ಜಿಲ್ಲೆಯಲ್ಲಿ ಈಗ ಪರೀಕ್ಷೆಯನ್ನು ನಡೆಸಿದಾಗ ಒಟ್ಟಾರೆ ತಾವು ನೋಡಬಹುದು, ಪೇಜ್ ನಂಬರ್ 3ನಲ್ಲಿ ಫಲಿತಾಂಶವನ್ನು ತಾವು ನೋಡಬಹುದು. 40 ಅಂಶಗಳ ಕಿರಿಪರೀಕ್ಷೆ ಫಲಿತಾಂಶದಲ್ಲಿ ಸುಮಾರು ನಮಗೆ 61% ಫಲಿತಾಂಶ ಸಿಕ್ಕಿದೆ. 80 ಅಂಶಗಳ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ನಮಗೆ 70.41% ಫಲಿತಾಂಶ ಸಿಕ್ಕಿದೆ. ಸೊ ಇದು ಅಲ್ಲದೆ ರಾಜ್ಯ ಮಟ್ಟದಲ್ಲಿ ಏಕರೂಪದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ 25 ಫೆಬ್ರವರಿಗೆ ಮಾರ್ಚ್ 4 ತಾರೀಕುಗಳಲ್ಲಿ 2 ದಿನಾಂಕಗಳಲ್ಲಿ ಆಗಿರ್ತಕ್ಕಂತಹದ್ದು ಒಂದು ಅನಾಲಿಸಿಸ್ ಮಾಡಿದಾಗ ಜಿಲ್ಲೆಯಲ್ಲಿ ತಾವು ನೋಡಿದ್ರೆ 15,883 ಜನ ಮಕ್ಕಳು ನೋಂದಣಿ ಮಾಡ್ಕೊಂಡಿರ್ತಾರೆ. 1,059 ಜನ ಮಕ್ಕಳು ಗೈರ್ಹಾಜರಾಗಿರುತ್ತಾರೆ. ಸೊ ಒಟ್ಟಾರೆ ನೋಂದಣಿ ಮಾಡ್ಕೊಂಡಿರುವ ಮಕ್ಕಳ ಪೈಕಿ ಗಮನಿಸಿದಾಗ 62.64% ನಮ್ಮದು ಫಲಿತಾಂಶ ಇರುತ್ತೆ. ಆದರೆ ನಾವು ಗೈರ್ಹಾಜರಾಗಿರುವುದನ್ನು ಹೊರತುಪಡಿಸಿ ನೋಡಿದ್ರೆ 67% ನಮ್ಮದು ಫಲಿತಾಂಶ ಇರುತ್ತೆ. ಸೊ ಇದು ಆದ ನಂತರ ಮತ್ತೆ ನಾವು ಮಕ್ಕಳು ಯಾರು ನಮ್ಮ NC ಮಕ್ಕಳು ಇರ್ಬೋದು, C+ ಮಕ್ಕಳು ಅಂದರೆ 35 ಮಾರ್ಕ್ಸನ್ನು ಸಹ ತೆಗೆಯಕ್ಕೆ ಸ್ವಲ್ಪ ಕಷ್ಟಪಡಿರ್ತಕ್ಕಂಥ ಮಕ್ಕಳು ಯಾರಿದ್ದಾರೆ ಅವರಿಗೆ ಇನ್ನಷ್ಟು ನಾವು ಪ್ರತ್ಯೇಕವಾಗಿ ಯಾವ್ಯಾವ ಸಬ್ಜೆಕ್ಟ್ ವಾರನೂ ಸಹ ಒಂದು ಅನಾಲಿಸಿಸ್ ರಿಪೋರ್ಟ್ ಇದೆ. ಸೊ ಅದರಲ್ಲಿ ನಮಗೆ ಅತಿ ಹೆಚ್ಚು ಗಣಿತ ಮತ್ತು ಆಂಗ್ಲ ಭಾಷಾ ಮತ್ತು ನಮ್ಮ ಸಾಮಾನ್ಯ ಶಾಸ್ತ್ರದಲ್ಲಿ ವೀಕ್ ಇರುವಂಥದ್ದು ಕಾಣಿಸಿದೆ. ಸೊ ಅದನ್ನೇ ಬೇಸ್ ಮಾಡಿಕೊಂಡು ಈ ಎಕ್ಸಾಮ್ ಆದ ನಂತರ ಆಲ್ಮೋಸ್ಟ್ 10 ಡೇಸಿಂದ ಕಂಟಿನ್ಯೂಸ್ ಆಗಿ ಆ ಸಬ್ಜೆಕ್ಟ್ ಅವರ ಸ್ಪೆಷಲ್ ಕ್ಲಾಸಸ್ ಅನ್ನು ನಾವು ಮಾಡ್ತಾ ಇದ್ದೀವಿ. ಒಟ್ಟಾರೆ ಜಿಲ್ಲೆಯಲ್ಲಿ ಈ ವರ್ಷ ನಮ್ಮ SSLC ಪರೀಕ್ಷೆಯು ಫಲಿತಾಂಶ ಸುಧಾರಣೆಗಾಗಿ ಎಲ್ಲ ಕ್ರಮಗಳನ್ನು ಕೈಗೊಳ್ತಾ ಬಂದಿದ್ದೀವಿ. ಈಗ ನಾವು ವಿದ್ಯಾರ್ಥಿಗಳಿಗೆ ನಾವು ಈ ಎಕ್ಸಾಮ್ಗೆ ಒಂದು ಬೆಸ್ಟ್ ವಿಶಸ್ ಹೇಳುತ್ತಾ ಈ ವರ್ಷ ಜಿಲ್ಲೆಗೆ ಒಂದು ಒಳ್ಳೆಯ ಫಲಿತಾಂಶ ಸಿಗಲಿ ಅಂತ ಆಶಿಸ್ತಾ ಇದ್ದೀವಿ. ಸೊ SSLCಗೆ ಸಂಬಂಧಿಸಿ ಇಷ್ಟು ಮಾಹಿತಿ ಇರುತ್ತೆ. ಇದರ ಬಗ್ಗೆ ತಾವೇನಾದರೂ ಕೇಳುತ್ತಿದ್ರೆ ದಯವಿಟ್ಟು ಕೇಳ್ಬೋದು.